ನಮಸ್ಕಾರ. ಹುರದಕಟ್ಟೆ ರಾಜಶೇಖರನ ತೋಟದಲ್ಲಿದ್ದೀನಿ. ಕೆಲವು ಗಿಡ ತುಂಬ ಚೆನ್ನಾಗಿದೆ, ಭೂಮಿನೂ ಚೆನ್ನಾಗಿದೆ. ಇಲ್ಲಿ ಒಂದು ಸಮಸ್ಯೆ ಆಗಿದೆ. ಸಮಸ್ಯೆ ಏನಪ್ಪ ಅಂತಂದರೆ ಗಿಡ ತುಂಬ ಒಣಗಿ ಹೋಗ್ತಾ ಇದೆ. ಏನಕ್ಕೆ ಒಣಗಿ ಹೋಗ್ತಾಯಿದೆ ಅಂತ ಗಿಡನ ಕಿತ್ತು ನೋಡಿದಾಗ ಈ ಥರ ಇದೆ ನೋಡ್ರಿ. ಈ ಥರ ಗಿಡ ಫುಲ್ಲು ಒಣಗಿ ಹೋಗಿದೆ. ಕಿತ್ತು ನೋಡಿದಾಗ ಕೆಲವು ಗಿಡ ಚೆನ್ನಾಗಿ, ಎಲ್ಲ ಗಿಡನೂ ಬೇರೆಲ್ಲ ಚೆನ್ನಾಗಿ ಹೊಡೆದಿದೆ ನೋಡಿ, ರೂಟ್ಸ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗಿದೆ. ಬಟ್ ಸಮಸ್ಯೆ ಏನಾಗಿದೆ ಅಂತಂತಂದರೆ ಈ ಪೂರ್ತಿ ಒಣಗೋಗ್ತಾ ಇದೆ. ಈ ಥರ ಇದೆ. ಇಲ್ಲೊಂದು ಏನಾಗಿದೆ ಅಂತಂದರೆ ಈ ಥರ ಒಂದು ಸ್ವಲ್ಪ ಇದಾಗಿದೆ. ಬಟ್ ಭೂಮಿಲಿ ಏನು ಕಲ್ಲಿಲ್ಲ, ಚೆನ್ನಾಗಿದೆ. ಇದಕ್ಕೇನು ಸಜೆಷನ್ನು ಗೊತ್ತಾಗ್ತಾ ಇಲ್ಲ. ಕೆಲವೊಂದು ಬೇರು ಕೆಳಗಡೆ ಕ್ರಾಸ್ ಆಗಿದೆ, ಇನ್ನು ಕೆಲವು ಇಲ್ಲ. ಈ ಥರ ತಾಯಿ ರೂಟ್ಸ್ ಬೇರು ಕ್ರಾಸ್ ಆಗಿರೋದ್ರಿಂದ ಕೆಲವೊಂದು ಇದಾಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದಕ್ಕೇನು ಸಜೆಷನ್ ಅಂತ ಡಾಕ್ಟ್ರು ನಮಗೆ ವಿಷಯ ತಿಳಿಸ್ಬೇಕು. ನೋಡಿ, ಇನ್ನು ಕೆಲವು ಸ್ಟ್ರೈಟ್ ಇದೆ ಬೇರೆ, ಏನೂ ಸಮಸ್ಯೆ ಇಲ್ಲ, ಒಳ್ಳೆ ರೂಟ್ಸ್ ಇದೆ ನೋಡಿ. ಬಟ್ ಆದ್ರೂ ಒಣಗೋಗಿದೆ. ಎಲ್ಲ ಕಸಿ ಮಾಡಿರೋ ಜಾಗದಲ್ಲಿ ಇದನ್ನು ಸಹ ರಿಮೂವ್ ಮಾಡಿದ್ರು, ಪೇಪರು ಸಹ ರಿಮೂವ್ ಮಾಡಿದ್ರು. ಈ ಥರ ಒಂದಿದೆ. ಇದಕ್ಕೆ ಸಜೆಸ್ಟ್ ಮಾಡ್ಬೇಕು ಸರ್. ಮ್ಯಾಕ್ಸಿಮಮ್ ಒಂದು 50 ಗಿಡ ಈ ಥರ ಆಗಿ ಹೋಗಿದೆ. ನನಗೆ ಪಾಪ ನಿನ್ನೆಯಿಂದ ಕಾಲ್ ಮಾಡಿದ್ರು, ನಾನು ನಿನ್ನೆಯಿಂದ ಬ್ಯುಸಿ ಇದ್ದೆ, ಬರೋಕ್ಕಾಗಲಿಲ್ಲ. ಇವತ್ತು ಬಂದಿದ್ದೀನಿ, ನೋಡ್ತಾ ಇದ್ದೀನಿ ಈ ಥರ ಪ್ರಾಬ್ಲಮ್ ಇದೆ. ಇದಕ್ಕೆ ಏನು ಸಜೆಷನ್ ಮಾಡ್ಬೇಕು ಸರ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಒಂದು 20 ಗಿಡ ಈ ಥರ ಆಗೋಗಿದೆ. 3 ತಿಂಗಳಾಗಿದೆ ಗಿಡ ಹಾಕಿ, 3 ತಿಂಗಳಾಗಿದೆ. ಓಕೆ ಸರ್, ಥ್ಯಾಂಕ್ ಯು.